ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಸುಖವಾಗಿರಪ್ಪ, ನಿನ್ನ ಹೆಂಡತಿ ಮಕ್ಕಳು ನೀನು ಎಲ್ಲ ಸುಖವಾಗಿರಿ, ಸಂತೋಷವಾಗಿರಪ್ಪ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಬರ್ತೀನಪ್ಪ. ಸರಿ ಅಜ್ಜಿ. ನೋಡಪ್ಪ, ಫೋನ್ ಕಟ್ ಮಾಡ್ತಾ ಇದ್ದಾರೆ. ನೀನೇನಮ್ಮ, ಮೊದಲನೇ ದಿವಸ ಶಾಲೆಗೆ ಹೋದ ಮಗು ಪಕ್ಕದಲ್ಲಿರೋರು ಕೂತ್ಕೊಳ್ಳೋದಕ್ಕೆ ಜಾಗ ಬಿಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ, ಹಂಗೆ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲ. ಪ್ಯಾಸೆಂಜರ್ ಇರಬೇಕು, ಅವ್ರು ಇಳಿದೋದ್ಮೇಲೆ ಮಾಡ್ತಾರೆ. ಇರೋ ನೋಡು, ವಿಡಿಯೋ ಕಾಲೇ ಬಂತು, ಮಾತಾಡ. ಹಲೋ ಯಜಮಾನ್ರೆ, ಆಗಲೇ ಫೋನ್ ಮಾಡಿದ್ದೆ, ಕಟ್ ಮಾಡಿಬಿಟ್ರಿ. ಪಾರು, ಆಗ್ತಾನೆ ಒಬ್ರು ಅಜ್ಜಿ ಆಟೋಯಿಂದ ಇಳಿತಾ ಇದ್ರು, ಅದಕ್ಕೆ ಕಾಲ್ ಕಟ್ ಮಾಡಿದೆ. ವಿಡಿಯೋ ಕಾಲ್ ಮಾಡಿದ್ರೆ ನಿನ್ನ ಧ್ವನಿ ಜೊತೆಗೆ ನಿನ್ನ ನೋಡ್ಲೂಬಹುದಲ್ವಾ, ಅದಕ್ಕೆ ವಿಡಿಯೋ ಕಾಲ್ ಮಾಡಿದೆ. ಪಾರು, ಊಟ ಮಾಡ್ತೀಯಾ? ಇನ್ನೂ ಮಾಡಿಲ್ಲ ದೊಡ್ಡ ಯಜಮಾನ್ರೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅದು ನಿಮ್ದು ಊಟ ಆದ್ಮೇಲೆ ನಾನು ಊಟ ಮಾಡೋಣ ಅಂತ ಕಾಯ್ತಾ ಇದ್ದೆ. ನಂದು ಊಟ ಆಯ್ತು ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ನೀವು ಮೊದಲನೇ ತುತ್ತು ತಿನ್ನೋಕ್ಕೂ ಮುಂಚೆ ನನ್ನ ನೆನೆಸ್ಕೊಂಡು ಫೋನ್ ಮಾಡ್ತೀರಾ ಅಲ್ವಾ, ಹಾಗೆ ಹೇಳ್ದೆ. ಓ ಹಂಗೆ. ಏನ್ ಸಾರ್ತಿ, ಎಂತ ಬುದ್ಧಿವಂತ ಮಗಳನ್ನ ಹೆತ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ಸರಿ, ಒಂದು ಕೆಲಸ ಮಾಡೋಣ, ನಾವು 3 ಜನನು ಮಾತಾಡ್ತಾ ಊಟ ಮಾಡೋಣ. ದೊಡ್ಡ ಯಜಮಾನ್ರೆ, ನೀವಿಬ್ರು ಊಟ ಮಾಡ್ತಾ ಮಾತಾಡಿ, ನಾನು ಆಮೇಲೆ ಮಾಡ್ತೀನಿ. ತಟ್ಟೆಗನ್ನ ಹಾಕೊಂಡ್ಬಿಡ್ತೀನಿ. ಒಂದು ನಿಮಿಷ. ಬರೋ, ಕೂತ್ಕೊ. ನೀವು ಊಟ ಮಾಡ್ತಾ ಮಾತಾಡು, ನಾನು ತಿನ್ನಿಸ್ತೀನಿ. ಏನು ಅರ್ಶಿನಕೋಟೆ ಯಜಮಾನ್ರು ಆಟೋ ಓಡಿಸ್ತಾ ಇದ್ರೆ ಏನು ಸಮಾಚಾರ? ಇವನು ಆಟೋ ತಗೊಂಡು ಮುಂದೆ ಆಗ್ತಾವನೆ. ದಯವಿಟ್ಟು ನಾನು ಯಾರು ಅಂತ ಯಾರಿಗೂ ಹೇಳಬೇಡಿ. ಇವನು ಯಾರಪ್ಪ ಹೊಸ್ಬ? ನಮಗೆ ಜಾಗ ಸಾಕಾಗ್ತಾ ಇಲ್ಲ, ತಂದು ಮುಂದೆ ಹಾಕ್ಬಿಟ್ಟಾನೆ. ತೆಗಿ ಆಟೋ ತೆಗಿ. ಅಣ್ಣ ಹಿಂಗಂದ್ರೆ ಹೆಂಗಣ್ಣ? ನಾವು ಹೊಸ್ದಾಗಿ ಆಟೋ ಓಡ್ಸಕ್ಕೆ ಬಂದಾಗ ಎಲ್ಲ ಆಟೋದವ್ರು ಹಿಂಗಂದಿದ್ರೆ ನಾವು ಆಟೋ ಓಡ್ಸೋಕ್ಕಾಗ್ತಿದ್ದ? ಎಲ್ಲ ಆಟೋದವ್ರು ಒಂದೇ ಅಲ್ವಲ್ಲ? ನಮಸ್ತೆ, ನನ್ನ ಹೆಸರು ಆದಿತ್ಯ ಅಂತ. ನೆನ್ನೇನು ಹೊಸ ಆಟೋ ತೊಗೊಂಡಿದ್ದೀನಿ. ಇವತ್ತು ಫಸ್ಟ್ ಟೈಮ್ ಆಟೋ ಓಡಿಸ್ತಾ ಇದ್ದೀನಿ. ಓ, ಆಟೋ ರೈಡ್ಗೆ ಹೊಸ ನೀವು? ಹೌದಣ್ಣ. ಸರಿ, ಆಟೋದವ್ರು ಅಂದರೆ ಎಲ್ಲ ಒಂದೇನೆ. ನಾವು ಇಷ್ಟು ಜನ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಲ್ವಾ, ನೀವು ಆಟೋ ತೊಗೊಂಡೋಗಿ ಹಿಂದೆ ಹಾಕಿ. ಗೊತ್ತಾಗಿಲ್ಲ ಅಣ್ಣ, ಕ್ಷಮಿಸಿ. ಇವಾಗಲೇ ಹಿಂದಕ್ಕೆ ಹಾಕೋತೀನಿ. ನೈನಲ್ಲಿ ಬರ್ತೀರಾ? ಬರ್ತೀನಣ್ಣ, ಮನೆಗೆ ಕೂತ್ಕೊಳ್ಳಿ. ಆಯ್ತು ಸರ್. ನಮ್ಮ ತಾಯಿ ಔಷಧಿ ಖಾಲಿ ಆಗಿದೆ, ಅದನ್ನು ನಾನೇ ತೊಗೊಂಡೋಗ್ಬೇಕು. ನಮ್ಮ ಮನೆ ಇರೋದು ಅಲ್ಲೇ ನಾಂಡೇಳಿ ಹತ್ರನೇ. ನಾನು ಬರೀ ಖಾಲಿ ಹೋದರೆ ಲಾಸ್ ಆಗುತ್ತೆ ಸರ್. ದಯವಿಟ್ಟು ಈ ಟ್ರಿಪ್ನ ನನಗೆ ಕೊಟ್ಟರೆ ನಾನೇ ಕರ್ಕೊಂಡು ಹೋಗ್ತೀನಿ. ನಾಳೆ ನಂಗೆ ಟ್ರಿಪ್ ಬರುತ್ತಲ್ಲ, ಅದನ್ನು ನೀವು ತೊಗೊಂಡೋಗಿ ಸರ್. ನಾಳೆ ನೋಡ್ಕೊಳ್ಳೋಣ ಬಿಡಿ, ಕರ್ಕೊಂಡೋಗಿ ಪರವಾಗಿಲ್ಲ. ಓಕೆ ಸರ್, ಬನ್ನಿ. ಥ್ಯಾಂಕ್ ಯು ಸರ್.
ಬನ್ನಿ ಕೂತ್ಕೊಳ್ಳಿ. ಸರ್ ತಪ್ಪು ತಿಳ್ಕೊಬೇಡಿ, ನನ್ನ ತಂಗಿದು ಸ್ಕೂಲ್ ಫೀಸ್ ಕಟ್ಟಬೇಕು, ನಾಳೆ ಲಾಸ್ಟ್ ಡೇಟು. ಬೆಳಗ್ಗೆಯಿಂದ ಒಂದು ಗಿರಾಕಿನೂ ಬಂದಿಲ್ಲ. ಈ ಬಾರಿಗೆ ನಾನು ಹೋಗ್ಬೋದಾ ಸರ್? ಸರಿ, ಕರ್ಕೊಂಡೋಗಿ. ಓಕೆ ಸರ್. ಜಯನಗರ್ ಚಲೋಗೆ ಕ್ಯಾ? ಬಾಯ್ ಏನು ಜಯನಗರ ಅಲ್ಲೇ ಹೋಗ್ತೇನೆ, ಬನ್ನಿ ಬಾಯ್ ನೀವು. ಅಯ್ಯೋ ನಮ್ಗೆ ಗೊತ್ತಿದೆ, ಬೈಟೋ ಬೈ ಹಮ್ಕೋ ಮಾಲೂಮ್ ಹೈ, ಬೈಟೋ ಬೈಟೋ ಬೈಟೋ. ಅಮ್ಮ ಯಾವಾಗಲಾದರೂ ಜನನಿಗೋಸ್ಕರ ಪಾಯಸ ಮಾಡಿದ್ರೆ ನನಗೂ ತೊಗೊಂಬಂದು ಕೊಡ್ಬೋದಾ? ಬಸರಿ ಬೈಕೆ ತಡ ಮಾಡಬಾರ್ದು. ಆದಷ್ಟು ಬೇಗ ಅಖಿಲ ಮಾಡೋ ಪಾಯಸನ ತಗೊಂಡು ಹೋಗಿ ನನ್ನ ಸೊಸೆ ಪಾರ್ವತಿ ಕೊಡಬೇಕು. ಈಗಷ್ಟೇ ಹಬ್ಬ ಮುಗಿದಿದೆ. ಸದ್ಯಕ್ಕಂತೂ ಯಾವ ಸ್ವೀಟ್ ಮಾಡೋ ಸಾಧ್ಯತೆ ಇಲ್ಲ. ಅಖಿಲ ಪಾಯಸ ಮಾಡೋ ಸಂದರ್ಭನ ನಾನೇ ಹೇಗಾದರೂ ಕ್ರಿಯೇಟ್ ಮಾಡಬೇಕು. ಆದರೆ ಹೇಗೆ? ಪಾರ್ವತಿ ನಾನು ಮಾಡಿದ ಪಾಯಸಕ್ಕೆ ಆಸೆ ಪಟ್ಟಿದ್ದಾಳೆ. ಅವಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಮೊದಲನೇ ಸಲ ಅವಳು ಬಸರಿ ಬೈಕೆ ಈಡೇರಿಸೋ ಅವಕಾಶ ಸಿಕ್ಕಿದೆ. ಇದನ್ನ ನಾನು ಪ್ರೀತಿಯಿಂದ ನಿಭಾಯಿಸಬೇಕು. ಜನನಿ ಅತ್ತೆ, ಇವತ್ತು ರಾತ್ರಿ ನಾನೇ ನನ್ನ ಕೈಯಾರ ಶಾವಿಗೆ ಪಾಯಸ ಮಾಡೋಣ ಅನ್ಕೊಂಡಿದ್ದೀನಿ. ಶಾವಿಗೆ ಪಾಯಸನ? ಹಾ, ಅವಳು ಆಸೆ ಪಟ್ಟಿದ್ದು ಶಾವಿಗೆ ಪಾಯಸ. ನೀನು ಮಾಡ್ತೀನಿ ಅಂತ ಹೇಳಿದ್ದು ಶಾವಿಗೆ ಪಾಯಸನೇ. ಮಾಡು ಮಾಡು. ಭಾವ, ಯಾರವಳು? ಓಹೋ, ದೊಡ್ಡ ಸೊಸೆ ಆರೈಕೆಗೆ ಈ ಅಖಿಲಾನು ರೆಡಿ ಆಗಿಬಿಟ್ಲಾ? ಆದರೆ ಪಾರ್ವತಿ ಪ್ರೆಗ್ನೆನ್ಸಿ ಬಗ್ಗೆ ತನಗೆ ಗೊತ್ತು ಅಂತ ಯಾರ ಹತ್ರನೂ ಹೇಳೋಕ್ಕಾಗದೆ ಒದ್ದಾಡೋದಿದೆಯಲ್ಲ, ಅದು ನೋಡೋದೆ ನನಗೊಂದು ಹಬ್ಬ ಕಣೆ. ಭಾವ, ಯಾರು ಆಸೆ ಪಟ್ಟಿದ್ದು? ಅದೇ ಅವಳು ಆಸೆ ಪಟ್ಟಿದ್ದು ಪಾಯಸನೇ, ನೀನು ಮಾಡ್ತಾ ಇರೋದು ಪಾಯಸನೇ ಅಂದ್ರಲ್ಲ, ಅವಳು ಯಾರು? ನೀನೇ. ನಾನಾ? ಪಾಯಸ ಬೇಕು ಅವಳಿಗೆ ಅಂದಿದ್ದು ನನ್ಗ ನನ್ಗ ನನ್ಗ? ಹೌದು ದಮನಿ. ಅಖಿಲ ಶಾವಿಗೆ ಪಾಯಸ ಮಾಡ್ತೀನಿ ಅಂತ ಹೇಳ್ತಿದ್ದ ಹಾಗೇನೆ ನೀನು ಬಾಯಿ ಬಿಟ್ಕೊಂಡು ನಿಂತಿದ್ಯಲ್ಲ, ಅದಕ್ಕೆ ಹಾಗೆ ಹೇಳಿದೆ. ದಾಮಿನಿ ಆಸೆ ಪಟ್ಟಿದ್ದು ಶಾವಿಗೆ ಪಾಯಸನೇ, ಅಖಿಲ ಮಾಡ್ತೀನಿ ಅಂತ ಹೇಳಿದ್ದು ಶಾವಿಗೆ ಪಾಯಸನೇ ಅಂತ. ಹೌದಾ ಭಾವ, ನೀವೆಷ್ಟು ಒಳ್ಳೆಯವರು. ಆದ್ರೆ ಭಾವ, ಅಕ್ಕ ಮಾಡೋ ಪಾಯಸಕ್ಕಿಂತ ಅಕ್ಕ ಮಾಡೋ ಮಾವಿನಕಾಯಿ ಚಿತ್ರಾನ್ನ ಆದ್ರೆ ನನಗೆ ಪಂಚ ಪ್ರಾಣ. ಅಯ್ಯೋ, ಇವಳೊಬ್ಳು ಚಿತ್ರಾನ್ನ ಅಡ್ಡ ತಂದು ಪಾಯಸಕ್ಕೆ ಕಲ್ಲು ಹಾಕ್ತಿದ್ದಾಳೆ. ಅಖಿಲ, ನೀನು ಬೇಗ ಹೋಗಿ ಪಾಯಸ ಮಾಡು. ಬಸರಿ ಹುಡುಗಿ ಪಾಯಸ ತಿಂದು ಬಯಕೆ ತೀರಿಸ್ಕೊಳ್ಳಿ. ಹೋಗು ಹೋಗು. ಸರಿ, ಈಗಲೇ ಹೋಗ್ತೀನಿ. ಅತ್ತೆ, ನಂಗೆ ಇವತ್ತು ಬೇಡ. ಯುಗಾದಿ ಹಬ್ಬ ಅಂತ ಎಷ್ಟೊಂದು ವೆರೈಟಿ ತಿಂಡಿಗಳನ್ನೆಲ್ಲ ಮಾಡಿದ್ರು. ಆಮೇಲೆ ನೀವು ಒಬ್ಬಟ್ಟೆಲ್ಲ ಮಾಡಿಕೊಟ್ಟಿದ್ರಲ್ಲ, ಬೆಳಗ್ಗೆ ತಿಂಡಿಗೂ ಅದೇ ತಿಂದಿದ್ದೀನಿ, ಮಧ್ಯಾಹ್ನ ಊಟಕ್ಕೂ ಅದೇ ತಿಂದಿದ್ದೀನಿ. ನೀವು ಪಾಯಸ ನಾಳೆ ಮಾಡಿಕೊಟ್ರೆ ನಾನು ಹೊಟ್ಟೆ ತುಂಬ ತಿಂತೀನಿ. ಹಾಗಾದರೆ ನನ್ನ ಇನ್ನೊಬ್ಬ ಬಸರಿ ಸೊಸೆ ಪಾರ್ವತಿಗೆ ಪಾಯಸದ ಬೈಕೆ ತೀರ್ಸಕ್ಕೆ ನಾಳೆವರೆಗೂ ಕಾಯ್ಬೇಕಾ? ಇವತ್ತು ರಾತ್ರಿ ನನಗೋಸ್ಕರ ಮಾಡಿಕೊಡು ಅಂತ ಕೇಳಿದ್ರೆ ಹೇಗಿರುತ್ತೆ? ಅಯ್ಯೋ, ಬೇಡ ಬೇಡ, ಬೆಳಗ್ಗೆವರೆಗೂ ತಡ್ಕೊಳಕ್ಕಾಗಲ್ವಾ ಅಂತ ಅಖಿಲ ಡೌಟ್ ಬಂದ್ಬಿಟ್ರೆ? ಇವತ್ತು ಮಾಡ್ತೀನಿ, ನಾಳೆನೂ ಮಾಡ್ತೀನಿ ಅಂತ ಹೇಗೆ ಹೇಳೋದು? ನಾಳೆ ಮಾಡೋದಾದ್ರೆ ಇವತ್ತು ಯಾರು ಖುಷಿಗೆ ಪಾಯಸ ಮಾಡೋದು ಅಂತ ಕೇಳಿದ್ರೆ ಏನು ಹೇಳೋದು? ಅತ್ತೆ, ನಾಳೆ ಬೆಳಗ್ಗೆ ತಿಂಡಿ ಜೊತೆ ಪಾಯಸನೂ ಮಾಡಿಕೊಟ್ಬಿಡಿ ಪ್ಲೀಸ್. ಅಕ್ಕ, ಈಗ ಹೇಗೂ ರಾತ್ರಿಗೆ ಪಾಯಸದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತಲ್ಲ, ಪ್ಲೀಸ್ ಅಕ್ಕ ನನಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಡಿ ಅಕ್ಕ, ಪ್ಲೀಸ್. ಸರಿ, ಎಲ್ರಿಗೂ ಸೇರಿಸೇ ಮಾಡ್ತೀನಿ. ಅಕ್ಕ, ನಾನು ಬರ್ತೀನಿ, ಮಾವಿನಕಾಯಿ ಸಿಪ್ಪೆ ತೆಕ್ಕೊಡ್ತೀನಿ. ಚಂದಮಾಮ, ಚಂದಮಾಮ,
ಇವತ್ತು ಒಂದು ರಾತ್ರಿ ನೀನು ಡ್ಯೂಟಿ ಬೇಗ ಮುಗಿಸಿ ಸೂರ್ಯನ ಬೇಗ ಕಳಿಸ್ಕೊಡು. ಬೆಳಗಾಗ್ತಿದ್ದಾಗೆ ಅಖಿಲ ಪಾಯಸ ಮಾಡಬೇಕು, ನಾನು ತಗೊಂಡು ಹೋಗಿ ನನ್ನ ಸೊಸೆ ಕೊಡಬೇಕು. ಪ್ಲೀಸ್ ಚಂದಮ್ಮವ, ಬೇಗ ಡ್ಯೂಟಿ ಮುಗಿಸು. ಅಪ್ಪ ಯಜಮಾನ್ರು ಬಂದ್ರು, ನಾನು ಹೋಗಿ ನೀರು ತೊಗೊಂಡ್ಬರ್ತೀನಿ. ಹಾಂ ಹಾಂ. ಬನ್ನಿ ದೊಡ್ಡ ಯಜಮಾನ್ರೆ, ಕೂತ್ಕೊಳ್ಳಿ. ಯಜಮಾನ್ರೆ ನೀರು. ದೊಡ್ಡ ಯಜಮಾನ್ರೆ, ಹೇಗಿತ್ತು ಮೊದಲನೇ ದಿನದ ಕೆಲಸ? ₹1 ಕೂಡ ಸಂಪಾದನೆ ಆಗಲಿಲ್ಲ. ಗ್ಯಾಸ್ ದುಡ್ಡು ಕೂಡ ವಾಪಸ್ ಬರಲಿಲ್ಲ. ಅಲ್ಲ ಯಜಮಾನ್ರೆ, ನಾನು ಆವಾಗಲೇ ಫೋನ್ ಮಾಡಿದಾಗ ಈಗ ತಾನೇ ಯಾರೋ ಅಜ್ಜಿ ಇಳಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಆದರೆ ಅವ್ರ ಹತ್ರ ದುಡ್ಡು ತೊಗೊಳೋಕ್ಕೆ ಮನಸ್ಸು ಬರಲಿಲ್ಲ ಪಾರು. ನಿಮ್ಮವರು ಅಂತ ಯಾರು ಇಲ್ವಾ? 4 ಜನ ಮಕ್ಕಳಿದ್ದಾರೆ, ಆದರೆ ಅವರೆಲ್ಲ ಸೇರಿಕೊಂಡು ನನ್ನೊಬ್ಬಳನ್ನ ಸಾಕೋಕ್ಕಾಗಲ್ವಂತ. ಅಲ್ಲ ಯಜಮಾನ್ರೆ, ಅದಾದ್ಮೇಲೆ ಇಡೀ ದಿನ ಇತ್ತಲ್ವಾ, ಯಾರೂ ಆಟೋ ಹತ್ತಲಿಲ್ವಾ? ಸರ್ ನಮ್ಮ ತಾಯಿ ಔಷಧಿ ಖಾಲಿಯಾಗಿದೆ, ಅದನ್ನ ನಾನೇ ತೊಗೊಂಡೋಗ್ಬೇಕು. ಈ ಟ್ರಿಪ್ನ ನನಗೆ ಕೊಟ್ಟರೆ ನಾನೇ ಕರ್ಕೊಂಡು ಹೋಗ್ತೀನಿ. ಕೊನೆಗೆ ಒಂದಾದರೂ ಟ್ರಿಪ್ ಸಿಗ್ಬೋದೇನೋ ಅಂತ ಅಂದ್ಕೊಂಡೆ, ಆದರೆ ಅದನ್ನು ಇನ್ಯಾರೋ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ ಕ್ಷಣಕ್ಕೆ ನನ್ನ ಕಷ್ಟಕ್ಕಿಂತ ಅವ್ರ ಕಷ್ಟನೇ ದೊಡ್ಡದು ಅಂತ ಅನ್ನಿಸ್ತು. ಅದಕ್ಕೆ ಬಿಟ್ಕೊಟ್ಟು ನಾನು ಬರಿಗೈಲಿ ಬಂದುಬಿಟ್ಟೆ. ಸಾರಿ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಿ ದೊಡ್ಡ ಯಜಮಾನ್ರೆ? ಪುಣ್ಯದ ಕೆಲಸ ಮಾಡಿ ಬಂದಿದ್ದೀರಿ. ಕೇಳಿಲ್ವಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಅಂತ. ಇವತ್ತು ಬಿಟ್ಕೊಟ್ಟಿದ್ದೀರಿ, ಅವ್ರ ಪುಣ್ಯ ನಾಳೆ ನಿಮಗೆ ಸಿಗುತ್ತೆ. ಇವತ್ತು ಇನ್ನೊಬ್ಬರು ಕಷ್ಟಕ್ಕಾಗಿ ಬಂದಿದ್ದೀರಾ, ನಾಳೆ ಅದು ನಿಮ್ಮನ್ನು ಕಾಯುತ್ತೆ. ನೋಡ್ತಾ ಇರಿ ದೊಡ್ಡ ಯಜಮಾನ, ಹೊಸ ಕೆಲಸ, ಅದರ ರೀತಿ ನೀತಿ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ದಿವಸ ಆಗುತ್ತೆ. ನೀವು ಮೊದಲನೇ ದಿವಸನೇ ಬೇಜಾರು ಮಾಡ್ಕೊಂಬಿಟ್ರೆ ಹೆಂಗೆ? ಹೌದು ಯಜಮಾನ್ರೆ, ಅಪ್ಪ ಹೇಳ್ತಾ ಇರೋದು ನಿಜ. ಪ್ರತಿ ಸಾಧನೆಯ ಹಿಂದೆ ಎಷ್ಟೋ ಕಲ್ಲು ಮುಳ್ಳಿನ ಹಾದಿ ಇರುತ್ತಲ್ವಾ. ಇದಕ್ಕೂ ಮುಂಚೆ ಒಂದು ದೊಡ್ಡ ಕಂಪ್ನಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮಗೆ ಸಿಕ್ಕಿತ್ತು. ಆಗ ಆ ಮೊದಲನೇ ದಿನದ ಕೆಲಸ ಹೂವಿನ ಹಾಸಿಗೆ ಆಗಿತ್ತ ಯಜಮಾನ್ರೆ? ಅಲ್ವಾ? ಆದರೆ ಕೆಲವೇ ವರ್ಷಗಳಲ್ಲಿ ನೀವು ಮಾಡಿರೋ ಸಾಧನೆಗಳು ನಿಮ್ಮ ಫೋಟೋ ಸಮೇತ ಪೇಪರಲ್ಲಿ ಬರೋ ಹಾಗಾಯ್ತು ತಾನೆ. ಇದನ್ನು ಹಾಗೆ ಅಂದ್ಕೊಳ್ಳಿ. ನನಗದ್ರ ಅರಿವಿದೆ ಪಾರು, ಧೈರ್ಯನೂ ಇದೆ. ಆದರೆ ನೀವೆಲ್ಲಿ ಕೂಗೋಗ್ತಿರೋ ಅಂತ ಅಂದ್ಕೊಂಡಿದ್ದೆ. ಆದರೆ ಸಾರಥಿ ಮಗಳು ತಾನೂ ಕುಗ್ಗಲ್ಲ, ತನ್ನ ಜೊತೇಲಿರೋರ್ನೂ ಕುಗ್ಗಕ್ಕೆ ಬಿಡಲ್ಲ ಅಂತ ಅರ್ಥ ಆಯಿತು. ಥ್ಯಾಂಕ್ಸ್ ಪಾರು, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸಾರಥಿ, ಥ್ಯಾಂಕ್ ಯು ಧೈರ್ಯ ಹೇಳಿದ್ದಕ್ಕೆ. ಇದೇನು ದೊಡ್ಡ ಯಜಮಾನ್ರೆ, ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ಸುಸ್ತಾಗಿದ್ದೀರಿ, ಸುಧಾರಿಸ್ಕೊಂಡು ಊಟ ಮಾಡಿ ಮಲಗಿದ್ರೆ ಸುಸ್ತೆಲ್ಲ ಕಳೆಯುತ್ತೆ. ನಾಳೆ ಮತ್ತೆ ಹೊಸ ಹುರುಪಿನೊಂದೇ ಕೆಲಸ ಮಾಡ್ಬೋದು. ಸರಿ ಸಾರಥಿ. ಹೇಳ್ಬಿಟ್ಟು ಹಾಯ್ ಬ್ರೋ, ಇವತ್ತು ಆಟೋ ಡ್ರೈವರಾಗಿ ಫಸ್ಟ್ ಡೇ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಮನೆಗೆ ಬಂದ ತಕ್ಷಣ ಆಲ್ರೆಡಿ ಎಲ್ಲ ರಿಪೋರ್ಟ್ ಮಾಡಿದ್ದಾಯಿತು ನಿಮ್ಮ ಅತ್ತೆ ಹತ್ರ. ಅವಳ ಹತ್ರನೇ ಕೇಳು. ಪಾರು ಹೇಳು. ಪಾರು,
ಏನು ಯೋಚನೆ ಮಾಡ್ತಾ ಇದೆಯಾ? ನಾವು 4 ಜನ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ರಾಣನ್ ಹಿಂದಿರೋರ ಬಗ್ಗೆ. ನಾವು ಅರಸನ್ ಕೋಟೆಗೆ ಹೋಗದೆ ಇರೋ ಹಾಗೆ ತಡೆಯೋದಕ್ಕೆ ಅನಾಮಿಕಾ ಕರೆ ಮಾಡಿ ವಿಡಿಯೋ ಕಳಿಸಿದ್ಲಲ್ಲ, ಅವಳ ಬಗ್ಗೆ ನಾವು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಅದ್ರ ಬಗ್ಗೆ ಯೋಚನೆ ಮಾಡಿದಿರೋ ಕ್ಷಣಗಳಿಲ್ಲ. ಅದಕ್ಕೆ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ನಗುವಿನ ಮುಖವಾಡ ಹಾಕೊಂಡಿದ್ದಾನೆ ಅಷ್ಟೇ. ನಾನು ಹೇಳಿದ ಆ ಅರ್ಥದಲ್ಲ. ಆ ಅನಾಮಿಕಾ ಕರೆ ಮಾಡಿದವ್ರನ್ನ ಹೇಗೆ ಪತ್ತೆ ಮಾಡೋದು ಅಂತ ನಾವು ಯಾರೂ ಚರ್ಚೆ ಮಾಡ್ತಿಲ್ವಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದು. ಚರ್ಚೆ ಮಾಡ್ತಾ ಇಲ್ಲ ಪಾರು, ಆದರೆ ಮರ್ತೂ ಇಲ್ಲ. ನನ್ನ ಕೆಲಸದ ಮಧ್ಯೆ ಆ ಅನಾಮಿಕಾ ಕರೆ ಮಾಡಿದವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಮೊದಲು ನನಗೆ ಕೆಲಸ ಕೊಟ್ಟು ಆಮೇಲೆ ಅಮ್ಮ ಕಾಲ್ ಮಾಡಿ ಬೇಡ ಅಂತ ಹೇಳಿದ್ರು ಅಂತ ಕತೆ ಕಟ್ಟಿದ್ರಲ್ಲ, ಆ ಕಂಪನಿಯ ನಿಜವಾದ ಇನ್ವೆಸ್ಟರ್ ಯಾರು ಗೊತ್ತಾ ಪ್ರೀತು? ಯಾರು ಬ್ರೋ? ರಾಣಾ. ಆ ರಾಣನ ಅಮ್ಮನ ಮುಂದೆ ಎಳ್ಕೊಂಡೋಗಿ ನಿಲ್ಸೋದನ್ನ ತಡೆಯೋದಕ್ಕೆ ಒಂದು ಅನಾಮಧೇಯ ಕರೆ ಬಂತಲ್ಲ, ಆ ನಂಬರ್ನ ನಾನು ಸರ್ವಿಸ್ ಪ್ರೊವೈಡಲ್ಲಿರೋ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ, ಇದು ಯಾರು ಅಂತ ಪತ್ತೆ ಮಾಡಿ ಅಂತ. ಗೊತ್ತಾಯ್ತಾ ಬ್ರೋ ಆ ಅನಾಮಿಕಾ ಕರೆ ಮಾಡಿದ್ದು ಯಾರು ಅಂತ? ಇಲ್ಲ ಪ್ರೀತು, ಆ ಅನಾಮಿಕಾ ಕಾಲ್ ಮಾಡಿದ್ದು ಇಂಟರ್ನೆಟ್ ಕಾಲ್ ಅಂತೆ, ಹಾಗಾಗಿ ಅಡ್ರೆಸ್ ಪತ್ತೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಆದರೆ ನೀವುಗಳು ಮನ್ಸು ಮಾಡಿದ್ರೆ ಆ ಅನಾಮಿಕಾ ಕರೆ ಮಾಡಿದವಳು ಯಾರು ಅನ್ನೋದನ್ನು ಕಂಡುಹಿಡಿಬೋದು. ಅಷ್ಟೇ ಅಲ್ಲ ಯಜಮಾನ್ರೆ, ಅವಳನ್ನು ರಾಣನ್ ಥರ ಎಳ್ಕೊಂಬಂದು ಅತ್ತೆಮ್ಮನ ಮುಂದೆ ನಿಲ್ಲಿಸಿ ಸತ್ಯ ಏನು ಅನ್ನೋದನ್ನು ಬಾಯಿ ಬಿಡಿಸ್ಬೋದು. ರಾಣನ್ನ ನೀವು ಅವ್ರ ಮನೆಯಿಂದ ಸೀದಾ ಅರಸನ್ ಕೋಟೆಗೆ ಕರ್ಕೊಂಬಂದ್ರಿ ಅಲ್ವಾ? ಮಧ್ಯದಲ್ಲಿ ಅವನಿಗೆ ಯಾರಿಗೂ ಫೋನ್ ಮಾಡೋ ಅವಕಾಶ ಇರಲಿಲ್ಲ ಅಲ್ವಾ? ಇಲ್ಲ, ಅದಕ್ಕೆ ಅವನ ಡಿಕ್ಕಿಗೆ ಹಾಕಿದ್ವಿ. ಫೋನ್ ಬಂದಿದ್ರು ನಮ್ಗೆ ಗೊತ್ತಾಗಿರೋದು. ಹಾಗಾದರೆ ನೀವು ರಾಣನ್ ಎಳ್ಕೊಂಬಂದ ವಿಷಯ ಆ ಅನಾಮಿಕಾ ಕರೆ ಮಾಡಿದವಳಿಗೆ ಹೇಗೆ ಗೊತ್ತಾಯ್ತು? ಅಲ್ಲಿಗೆ ನಮಗೆ ಫೋನ್ ಮಾಡಿದವಳು ಕೂಡ ರಾಣನ್ ಜೊತೆ ಅದೇ ಮನೇಲಿ ಇರೋಳು ಅಂತ ತಾನೇ ಅರ್ಥ. ಅಂದರೆ ನಾವು ರಾಣನ ಮನೆಗೆ ಹೋದಾಗ ಅವನ್ನ ಹೊಡೆದು ಎಳ್ಕೊಂಬರುವಾಗ ಅವಳು ಅಲ್ಲೇ ಇದ್ಲು ಅಂತ ಅರ್ಥನಾ? ಹೌದು. ರಾಣನ್ನ ಎಳ್ಕೊಂಬಂದಾಗ್ಲೂ ಅವಳು ನಮ್ಮನ್ನ ನೋಡ್ತಿದ್ಲು ಅಂತನಾ ಅದಕ್ಕೆ? ಹೌದು. ಆದರೆ ನೀವಿಬ್ರು ರಾಣಂಗೆ ಅಷ್ಟು ಹೊಡಿತಾ ಇದ್ರು ಅವಳು ಯಾಕೆ ನಿಮ್ಮ ಕಣ್ಮುಂದೆ ಬರಲಿಲ್ಲ ಅನ್ನೋದೊಂದೇ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅವ್ರು ವಿಡಿಯೋ ಲೀಕ್ ಮಾಡ್ತಾರೆ ಅನ್ನೋ ಭಯದಲ್ಲಿ ನಾವು ರಾಣಾನ ಟಚ್ ಮಾಡಲ್ಲ ಅಂತ ಅವರು ರಿಲ್ಯಾಕ್ಸ್ ಆಗಿರ್ತಾರೆ. ಸಡನ್ನಾಗಿ ನಾವೇ ಅವ್ರ ಮನೆಗೆ ಎಂಟ್ರಿ ಕೊಟ್ರೆ ಅವನ ಹಿಂದೆ ಇರೋಳು ಸಮೇತ ಆ ರಾಣ ಸಿಕ್ಬೀಳ್ತಾನೆ. ಒಂದು ವೇಳೆ ಮೊನ್ನೆ ಥರ ಬಚ್ಚಿಟ್ಕೊಂಡಿದ್ರು ಮನೆ ಎಲ್ಲ ಹುಡುಕಿ ಎಳದ ಆಚೆ ಕರ್ಕೊಂಬರ್ತೀವಿ. ಹಾಗಾದರೆ ನೀವು ಬೆಳಗ್ಗೆ ಆಗ್ತಿದ್ದಾಗೆ ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಹೇಳಿ? ಅರುಂಧತಿ ಮನೆಗೆ ಹೋಗೋದು, ರಾಣನ ಅವನ ಹಿಂದೆ ಇರೋಳನ್ನ ಲಾಕ್ ಮಾಡೋದು, ಅವಳು ಯಾರು, ಅವಳ ಹಿಂದೆ ಇರೋ ಉದ್ದೇಶ ಏನು ಅಂತ ತಿಳ್ಕೊಂಡು ಅವಳನ್ನ ಎಳೆದ ಅಮ್ಮನ ಮುಂದೆ ತಂದು ನಿಲ್ಲಿಸೋದು. ಆಮೇಲೆ ನಾವು ಅರಸನ್ ಕೋಟೆಗೆ ವಾಪಸ್ ಹೋಗೋದು. ಅಖಿಲ, ನೀನು ಧ್ಯಾನ ಮಾಡ್ತಿರ್ತೀಯ ಅನ್ಕೊಂಡು ಮೆಡಿಟೇಷನ್ ರೂಮ್ಗೆ ಹೋಗಿದ್ದೆ. ನೀನು ಆಗಲೇ ಪಾಯಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ? ಇವತ್ತು ಪಾರ್ವತಿಗೋಸ್ಕರ ಪಾಯಸ ಮಾಡೋದ್ರಿಂದ ಧ್ಯಾನ ಮಾಡೋದಕ್ಕಿಂತ ಹೆಚ್ಚಿನ ನೆಮ್ಮದಿ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಗೆ ಹೇಳಿ ರಘು? ಅಖಿಲ,
ಸ್ವಲ್ಪ ಜಾಸ್ತಿನೇ ಮಾಡು. ನೀನು ಮಾಡೋ ಪಾಯಸ ನನಗೆ ತುಂಬ ಇಷ್ಟ ಅಂತ ನಿಂಗೆ ಗೊತ್ತಲ್ಲ. ಅಕ್ಕ, ನೀವು ತುಪ್ಪ ಹಾಕಿ ಶಾವಿಗೆ ಉರಿತಾ ಇರೋ ಘಮ ಘಮ ನನ್ನ ರೂಮ್ವರೆಗೂ ಬರ್ತಾ ಇದೆ. ಪ್ಲೀಸ್ ಅಕ್ಕ, ನನಗೂ ಒಂದು ಲೋಟ ಪಾಯಸ. ಅತ್ತೆ, ನಂಗೆ 2 ಲೋಟ. ಜನನಿ, ನಾನು ನಿನಗೆ ಪಾಯಸ ಕೊಡ್ತೀನಿ, ಎಷ್ಟು ಬೇಕಾದರೂ ಕೊಡ್ತೀನಿ. ಆದರೆ ಒಂದು ಕಂಡೀಷನ್ ಅಮ್ಮ, ಪಾಯಸ ಕುಡಿದ್ಬಿಟ್ಟು ಸುಮ್ಮನೆ ಇದ್ದು ಬಿಡೋದಲ್ಲ. ನಿನಗಿನ್ನೂ ಏನೇನು ತಿನ್ನಬೇಕು ಅನ್ಸುತ್ತೆ, ಕತೆ ಕೇಳಿಸ್ಕೋಬೇಕು ಅನ್ಸುತ್ತಾ, ಸಿನಿಮಾ ನೋಡಬೇಕು ಅನ್ಸುತ್ತಾ, ಏನೇ ಆಸೆಗಳಿದ್ರು ಅದನ್ನ ನನ್ನ ಹತ್ರ ಹೇಳ್ಕೋಬೇಕು. ನಮ್ಮ ಸೊಸೆಯ ಬಸರಿ ಬೈಕೆನ ಈಡೇರಿಸೋದು ನಮ್ಮ ಕರ್ತವ್ಯ ಅಲ್ವರಗು? ಹೌದೌದು, ಹೌದಲ್ವಾ? ನಾನು ಇನ್ನು ಮುಂದೆ ಪಾರ್ವತಿಗೆ ಏನೇನು ಬಯಕೆ ಇದೆ ಅಂತ ಕೇಳಿ ಅದನ್ನೆಲ್ಲ ಈಡೇರಿಸ್ಬೇಕು. ಅಖಿಲಾಗೆ ಪಾರ್ವತಿ ಬಸರಿ ಅಂತ ಗೊತ್ತಿದ್ದು ಅವಳಾಗೆ ಪಾರ್ವತಿಗೋಸ್ಕರ ಪಾಯಸ ಮಾಡಿಕೊಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ರೀ, ನಿಮ್ಮ ಅತ್ತೆ ಪಾಯಸ ಮಾಡ್ತಿದ್ದಾರಂತ ಹೇಳಲ್ಲ? ಹಾಂ, ಬೇಡ ಬೇಡ, ಪಾಯಸನೇ ತಗೊಂಡು ಹೋಗಿ ಅವಳ ಮುಂದೆ ಇಟ್ಟು ಸರ್ಪ್ರೈಸ್ ಮಾಡ್ತೀನಿ. ನನಗೂ ಪಾಯಸ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ಳೋ ಸ್ಥಿತಿ ಬಂದಿದೆ. ನಾನು ಬಸರಿ ಅಂತ ಅಕ್ಕನಿಗೆ ಹೇಳಿದರೆ ಅಕ್ಕನೇ ಅವ್ರ ಕೈಯಾರ ನಂಗೆ ಪಾಯಸ ಮಾಡಿಕೊಟ್ಟಿರೋರು. ಅಂಥ ಅದೃಷ್ಟ ನಂಗೆ ಯಾವಾಗ ಬರುತ್ತೋ ಏನೋ.